ನಾನು ಇವತ್ತು ನೋಡಿದ್ರಲ್ಲ, ನಮ್ಮ ಸಂಸ್ಥೆ ನೋಡಿದ್ರಲ್ಲ, ತಮ್ಗೆ ಏನ್ ಅನ್ನಿಸ್ತು? ನಿಮ್ಮ ಅನುಭವದ ಮಾತು ಹೇಳಿ ನಮಗೆ. ಅಲ್ಲ ಎಲ್ಲ ಭಾಳ ಇದಾಗಿ ಎಷ್ಟು ಕ್ವಿಕ್ ಆಗಿದೆ, ನನಗೆ ಐಡಿಯಾನೇ ಗೊತ್ತಿರಲಿಲ್ಲ. ಅದಕ್ಕೆ ಮೊನ್ನೆ ಬಂದಾಗ ಮದುವೆಯಲ್ಲಿ ತಮ್ಗೆ ನಾನು ಕೇಳಿದೆ, ಒಮ್ಮೆ ನಮ್ಮ ಮುದ್ರಣಾಲಯಕ್ಕೆ ಒಂದ್ಸಲ ಭೇಟಿ ಕೊಡಿ, ಮಾತಾಡೋಣ, ಎಲ್ರಿಗೂ ಮುಕ್ತವಾಗಿ ಮಾತಾಡ್ದಂಗೆ ಆಗುತ್ತೆ, ನಮ್ಮ ಸ್ಟಾಫು ನಿಮ್ಮನ್ನು ನೋಡ್ದಂಗೆ ಆಗುತ್ತೆ ಅಂತ. ಯಾವುದೂ ಇದು ಸಾವಿರಕ್ಕಿಂತ ಕಡಿಮೆ ಪುಸ್ತಕವನ್ನು ಇರುತ್ತವಲ್ಲ. ಮಾಡ್ತೀವಿ. ನಾವು 100 ಕೊಟ್ಟರು ಮಾಡ್ತೀವಿ, ಬಟ್ ಬೆಲೆ ಜಾಸ್ತಿ ಅನ್ನೋ ಕಾರಣಕ್ಕೆ 100-200 ಮಾಡಿಸೋದಿಲ್ಲ. ಮಾಡಿಸಿದ್ರೆ 500 ಪ್ರತಿಗಳು ಹೋಗ್ತಾರೆ, ಇಲ್ಲ 1000-2000 ಈ ತರ ಮಾಡಿಸ್ತಾರೆ. ಅದನ್ನ ಈಗ ನನ್ನ ಪುಸ್ತಕ ಎಲ್ಲ ಇಲ್ಲೇ ಹೌದು, ನಿಮ್ದು ಅಷ್ಟು ಪುಸ್ತಕಗಳು ಇಲ್ಲೇ ಪ್ರಿಂಟ್ ಆಗೋದು. ಸಾಹಿತ್ಯ ಭಂಡಾರದಿಂದ ಏನೇ ಒಂದಾದ್ರೂ ಕೂಡ ನಮ್ಮಲ್ಲೇ, ನಮ್ಮ ಸಂಸ್ಥೆಯಲ್ಲೇ ಆಗುತ್ತದೆ. ಅದು ಅಶೋಕ್ ಸರ್ ಇಂದ ಮುಂದುವರಿಸ್ಕೊಂಡಾಗಿ ಈಗ ನಾನು ಅದನ್ನ, ಅವ್ರು ಅಶೋಕ್ ಕುಮಾರ್ ಅಂತೇಳಿ ಸಂಸ್ಥಾಪಕರು, ಈಗ ಅದನ್ನ ನಾನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಮಂದ್ರ ಶುರು ಆಯ್ತು, ಉತ್ತರಾಖಂಡ ತನಕ ನಡ್ಸ್ಕೊಂಡು ಹೋಗ್ತಾ ಇದೀವಿ ಇವಾಗ. ಲಕ್ಷ್ಮೀ ಮುದ್ರಣೆ ಸಾಹಿತ್ಯ ಮಂಡಳ ಸಂಬಂಧ ಸರ್ ಹೇಳಿ. 2002. ಸರಿ ಸರ್, ಅದಕ್ಕೆ 22 ವರ್ಷ ಆಯ್ತು. 22 ವರ್ಷ ಆಯ್ತು. ಸೊ ನಮ್ಮ ಸಂಸ್ಥೆಯಿಂದ ತಮ್ಮ ಒಂದು ಪುಟ್ಟದಾಗಿ ಒಂದು ಸನ್ಮಾನ ಮಾಡೋಣ ಅಂತಿದೆ. ಸಮರ್ಥ ಸರ್, ನೀವು ಅಲ್ಲ ಇಲ್ಲಿ ಇಲ್ಲ, ಹಿಂದೆ ಬನ್ನಿ, ಹಿಂದೆ ನಿಂತು ಅಷ್ಟೇನಿದೆ ಅಟ್ಲೀಸ್ಟ್ ಅಲ್ಲಿಂದ ಸಾಕು ಸರ್.